ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ. ಇವತ್ತು ಕೇಸರಿಪಾಳ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹತ್ರ 20,000 ರೈತರೊಟ್ಟಿಗೆ ಇವತ್ತು ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಕೇಸರಿಪಾಳ್ಯ. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸಿದ್ದರಾಮಯ್ಯ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮುಗಿಬಿದ್ದಿದ್ದಾರೆ. ಮೊದಲಿಗೆ ಗೊಬ್ಬರ ಕೊಡದೆ ಮಣ್ಣು ತಿನ್ನುವಂತೆ ಮಾಡಿದ್ರಿ, ಈಗ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಅಂತ ನಾಟಕ ಆಡ್ತಾ ಇದ್ದೀರಾ ಅಂತೇಳಿ ಕೇವಲ ಬರೀ ನಾಟಕ ಆಡೋದಷ್ಟೇ ಅವ್ರಿಗೆ ಗೊತ್ತಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ವಿಜೇಂದ್ರ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೋಡಿ. ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಇವತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನ ಕುರಿತು ಇಡೀ ಬಿಜೆಪಿ ರೈತರ ಪರವಾಗಿ ಹೋರಾಟವನ್ನು ಆರಂಭಿಸ್ತಾ ಇದೆ. ನಮ್ಮ ಜೊತೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರಿದ್ದಾರೆ. ಹಾಗೆ ನನ್ನ ಜೊತೆ ನಮ್ಮ ಕೊಲೀಗ್ ಆದಂತ ಅಭಿಷೇಕ್ ಕೂಡ ಇದ್ದಾರೆ. ಇಬ್ರು ಕೂಡ ಇವತ್ತು ವಿಜೇಂದ್ರ ಅವರನ್ನ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀವಿ. ಸರ್, ಮೊದಲನೇದಾಗಿ ಇವತ್ತು ರಾಜ್ಯದ ರೈತರು ನಿಜಕ್ಕೂ ಸಂಕಷ್ಟದಲ್ಲಿದ್ದಾರೆ. ಅನೇಕ ಸಮಸ್ಯೆಗಳಿದೆ. ಪ್ರವಾಹ ಇದೆ, ಮತ್ತೊಂದು ಕಡೆ ಕಬ್ಬಿನ ಸಮಸ್ಯೆ, ಮತ್ತೊಂದು ಕಡೆ ಮೆಕ್ಕೆಜೋಳದ ಖರೀದಿ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮುಟ್ಟಿಸ್ತಾ ಹೋಗ್ತೀರಾ ಸರ್? ಮೊದಲನೇದಾಗಿ ಒಂದು ಸ್ಪಷ್ಟತೆಯನ್ನು ನೀಡೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದ ರೈತರ ಸಮಸ್ಯೆ ಬಂದಾಗ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಒಳಜಗಳದಿಂದ ರಾಜ್ಯದ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ಗೊಬ್ಬರವನ್ನ ಸಮರ್ಪಕವಾಗಿ ಗೊಬ್ಬರವನ್ನ ಕೊಡದೇನೆ ರೈತರು ಮಣ್ಣನ್ನ ತಿಂತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಾಗಲಕೋಟೆ ಜಿಲ್ಲೆನಲ್ಲಿ ಮಣ್ಣನ್ನ ತಿಂದು ರೈತರು ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಒಂದು ಮಿನಿಮಮ್ ರಿನ್ಯುಮರೇಟಿವ್ ಪ್ರೈಸ್ ಫಿಕ್ಸ್ ಮಾಡಿದ್ರು ಸಹ ಇವರು ಸರಿಯಾದ ರೀತಿಯಲ್ಲಿ ಸೂಕ್ತ ಸಂದರ್ಭದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡೋ ಮುಂಚಿತವಾಗಿ ಕಬ್ಬಿನ ಸೀಸನ್ ಪ್ರಾರಂಭ ಆಗಿದ್ರೂ ಸಹ ಕಬ್ಬು ಬೆಳೆಗಾರರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ದರವನ್ನು ನಿಗದಿ ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಮೆಕ್ಕೆಜೋಳ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ. ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೆಳೀತಾರೆ. ಬಹುಶಃ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೀತಾರೆ. ರೈತರ ಅಪೇಕ್ಷೆ ಏನಿತ್ತು ಅಥವಾ ರಾಜ್ಯ ಸರ್ಕಾರದ ಕರ್ತವ್ಯ ಏನಿತ್ತು, ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಖರೀದಿ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡದೇ ಇರತಕ್ಕಂತ ನಿರ್ಲಕ್ಷ್ಯ ಧೋರಣೆ ಇವತ್ತು ರಾಜ್ಯ ಸರ್ಕಾರ ತೋರಿದೆ. ಇದು ಅಕ್ಷಮ್ಯ ಅಪರಾಧ. ಇನ್ನ ಭತ್ತ, ಹತ್ತಿ, ಇನ್ನು ಗುಲ್ಬರ್ಗ ಭಾಗದಲ್ಲಿ ತೊಗರಿ 80% ತೊಗರಿ ಉದ್ದ ಎಲ್ಲ ಕೂಡ ಹಾಳಾಗಿದೆ. ಏನ್ 20% ಉಳಿದುಕೊಂಡಿದೆ ಅದು ಕೂಡ ಒಂದು ರೀತಿ ಜೊಳ್ಳಾಗಿರುವಂತದ್ದು. ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಮತ್ತೊಂದು ಕಡೆ ಒಳ ಜಗಳದಿಂದ ಇವತ್ತು ರೈತರ ನಿರ್ಲಕ್ಷ್ಯ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಈ ಎಲ್ಲಾ ವಿಚಾರಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸರ್, ಏಕಾಏಕಿ ಪ್ರತಿ ರೈತರಿಂದ 5 ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಮಾತ್ರ ಖರೀದಿ ಮಾಡ್ತೀವಿ ಅನ್ನುವಂತ ಆದೇಶ ಇತ್ತು. ಭಾನುವಾರ ರಾತ್ರಿ ಒಂದೇ ಒಂದು ಆದೇಶ ಆಗುತ್ತೆ, ಅದು 50 ಕ್ವಿಂಟಾಲ್ಗೆ ಏರಿಕೆ ಆಗುತ್ತೆ. ಅಂದ್ರೆ ಬಿಜೆಪಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಹೆದರುತ್ತಾ ಅಂತ? ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಏನು ಪ್ರಾರಂಭ ಆಗಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ಏನ್ ಮೆಕ್ಕೆಜೋಳ 50 ಕ್ವಿಂಟಲ್ ಖರೀದಿ ಮಾಡ್ತಾರೆ. ರೈತರು ಪಾಪ ಇವತ್ತು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ವೇರ್ಹೌಸ್ ವ್ಯವಸ್ಥೆ ಸರಿಯಾಗಿಲ್ಲ, ಬೆಳೆ ಹಾಳಾಗ್ತದೆ, ಮೆಕ್ಕೆಜೋಳ ಹಾಳಾಗ್ತದೆ ಅಂತ ಹೇಳಿ ಈಗಾಗಲೇ ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ 1500-600 ರೂಪಾಯಿ ಮಾರ್ಕೊಂಡಾಗಿದೆ. ಇವತ್ತು ಇವರು 50 ಕ್ವಿಂಟಾಲ್ ಅಂತೇಳಿ ಘೋಷಣೆ ಮಾಡ್ತಾರೆ. ಅಲ್ಲಿ ತುಂಗಭದ್ರಾ ಜಲಾಶಯದ ಬಗ್ಗೆನೂ ಕೂಡ ಈಗ ನಿನ್ನೆ ಮೊನ್ನೆಯಿಂದ ಕ್ರಸ್ಟ್ ಗೇಟ್ ಕೂರಿಸುವಂತ ಡ್ರಾಮಾ ಶುರು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅದೇ ರೈತರ ಬಗ್ಗೆ ಯಾಕೆ ಅಷ್ಟೊಂದು ಕೋಪ ನಮಗಂತೂ ಅರ್ಥ ಆಗೋದಿಲ್ಲ. ಹಿಂದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಯಾಗಿ 4,000 ರೂಪಾಯಿ ಕೊಟ್ಟಿದ್ರು, ಅದನ್ನು ತಡೆ ಹಿಡಿದಿದ್ರು. ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿ, ರೈತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕೂಡ ಕಾರ್ಯಕ್ರಮ ಕೊಟ್ಟರು, ಅದಕ್ಕೂ ಕಲ್ಲಾಕಿದ್ರು ಇವರು. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ನಡವಳಿಕೆ ಏನಿದೆ ಕಾಂಗ್ರೆಸ್ ಸರ್ಕಾರದ್ದು, ರೈತ ವಿರೋಧಿ ನಡವಳಿಕೆ, ಇವೆಲ್ಲವನ್ನು ಕೂಡ ಪ್ರತಿಭಟಿಸಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಸರಿ, ಒಂದು ಹೋರಾಟ ಬಿಜೆಪಿ ಏನ್ ಮಾಡ್ತಿದ್ರೆ ಪೂರ್ಣ ಪ್ರಮಾಣದಲ್ಲಿ ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ
ಇದು ಕೇಂದ್ರದಿಂದ ಬರಬೇಕಾದಂತ ಸಹಾಯ ಹಸ್ತ ಇದುವರೆಗೂ ರಾಜ್ಯಕ್ಕೆ ಬಂದೇ ಇಲ್ಲ. ಇದೇನಿದ್ರು ಕಪಟ ನಾಟಕ ಅಂತಾರೆ. ನಾನು ನಿಮಗೆ ಬಹಳ ಸಿಂಪಲ್ ಒಂದು ಮಾತನ್ನು ಹೇಳ್ತೇನೆ. ಹಿಂದೆ ರಾಜ್ಯದ ವಿಧಾನಸಭಾ ಚುನಾವಣೆ ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಒಂದು ಕಪಟ ನಾಟಕವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತು. ಏನ್ ಮಾಡ್ತು? ಬಿಜೆಪಿ ಸರ್ಕಾರ ಜನರ ಪರವಾಗಿ ಉತ್ತಮ ಆಡಳಿತವನ್ನು ನೀಡಿದ್ರೂ ಸಹ 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅವರೇ ತನಿಖೆಗೆ ಆದೇಶ ಮಾಡಿ ಆ ತನಿಖಾ ಸಂಸ್ಥೆ ಇವತ್ತು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಯಾಕಿದಲ್ಲಿ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಧಿಕಾರದ ಹಪಾಪಿ ಇದಕ್ಕಿದು ಇವೆಲ್ಲವೂ ಕೂಡ ನಾಟಕ ಮಾಡಿದ್ರು ಚುನಾವಣೆ ಸಂದರ್ಭ. ಈಗ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವ ಬರದಲ್ಲಿ ರಾಜ್ಯದ ಖಜಾನೆ ಇವತ್ತು ಖಾಲಿ ಆಗಿರುವಂತದ್ದು. ಹಾಗಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪ್ರತಿ ಬಾರಿನೂ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಒಂದು ಕೆಟ್ಟ ಚಾಳಿಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ಬೆಳೆಸಿಕೊಂಡಿದೆ. ಸರ್, ಬಿಜೆಪಿ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂತ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಬಿಲ್ಗಳನ್ನ ತರುವಂತದ್ದು, ಇಶ್ಯೂ ಡೈವರ್ಟ್ ಮಾಡುವಂತದ್ದು, ಹೇಟ್ ಸ್ಪೀಚ್, ದ್ವೇಷ ಭಾಷಣ ಮಾಡಿದ್ರೆ ಜೈಲ್ಗೆ ಹಾಕ್ತೀವಿ, ದಂಡ ಹಾಕ್ತೀವಿ, ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಇದನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡುತ್ತೆ ಅಂತ. ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಬಹಳ ನಿಸ್ಸೀಮ್ರಿ ಅವರು ಕಾಂಗ್ರೆಸ್ನವರು. ಆದ್ರೆ ನಿನ್ನೆ ಬಿಸಿನೆಸ್ ಅಡ್ವೈಸರಿ ಕಮಿಟಿಲಿ ನಾವೆಲ್ಲರೂ ಕೂಡ ಗಲಾಟೆ ಮಾಡಿದ್ದೇವೆ. ನೀವು ಫಸ್ಟ್ ಉತ್ತರ ಕರ್ನಾಟಕ ಮತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಆದ್ಯತೆ ನೀಡಬೇಕು. ಇವತ್ತಿನಿಂದ ಈ ವಿಚಾರ ಚರ್ಚೆಗೋಸ್ಕರ ಒಂದು 3-4 ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸಿದ್ವಿ. ಅದಕ್ಕೆ ಸರ್ಕಾರವು ಕೂಡ ಮಣಿದಿದೆ. ಹಾಗಾಗಿ ಇವತ್ತಿಂದ ಚರ್ಚೆ ಪ್ರಾರಂಭ ಮಾಡುತ್ತೇವೆ. ನಿಂತೋಗಿದ್ದಂತ ಟಿಪ್ಪು ಜಯಂತಿಯನ್ನು ಕೂಡ ಮತ್ತೆ ಮಾಡಬೇಕು ಅನ್ನೋಂಥದ್ದು ಮಾತನಾಡ್ತೇನೆ ಇದ್ರ ಬಗ್ಗೆ ಸದನ. ಓಕೆ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ರಾಜ್ಯದ ರೈತರ ಪರವಾಗಿ ನಾವು ಇರ್ತೇವೆ ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಮತ್ತು ಮಂಜುನಾಥ್ ಜೊತೆ ಚಂದ್ರಶೇಖರ್ ಹಾಗೂ ಅಭಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ. ಇವತ್ತು ಕೇಸರಿ ಪಾಳ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಹತ್ರ 20,000 ರೈತರೊಟ್ಟಿಗೆ ಇವತ್ತು ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಕೇಸರಿ ಪಾಳ್ಯ. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸಿದ್ದರಾಮಯ್ಯ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮುಗಿಬಿದ್ದಿದ್ದಾರೆ. ಮೊದಲಿಗೆ ಗೊಬ್ಬರ ಕೊಡದೆ ಮಣ್ಣು ತಿನ್ನುವಂತೆ ಮಾಡಿದ್ರಿ, ಈಗ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಅಂತ ನಾಟಕ ಆಡ್ತಾ ಇದ್ದೀರಾ ಅಂತೇಳಿ ಕೇವಲ ಬರೀ ನಾಟಕ ಆಡೋದಷ್ಟೇ ಅವ್ರಿಗೆ ಗೊತ್ತಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ವಿಜೇಂದ್ರ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೋಡಿ. ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಇವತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನ ಕುರಿತು ಇಡೀ ಬಿಜೆಪಿ ರೈತರ ಪರವಾಗಿ ಹೋರಾಟವನ್ನು ಆರಂಭಿಸ್ತಾ ಇದೆ. ನಮ್ಮ ಜೊತೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರಿದ್ದಾರೆ. ಹಾಗೆ ನನ್ನ ಜೊತೆ ನಮ್ಮ ಕೊಲೀಗ್ ಆದಂತಹ ಅಭಿಷೇಕ್ ಕೂಡ ಇದ್ದಾರೆ. ಇಬ್ರು ಕೂಡ ಇವತ್ತು ವಿಜೇಂದ್ರ ಅವರನ್ನ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀವಿ. ಸರ್, ಮೊದಲನೇದಾಗಿ ಇವತ್ತು ರಾಜ್ಯದ ರೈತರು ನಿಜಕ್ಕೂ ಸಂಕಷ್ಟದಲ್ಲಿದ್ದಾರೆ. ಅನೇಕ ಸಮಸ್ಯೆಗಳಿದೆ. ಪ್ರವಾಹ ಇದೆ, ಮತ್ತೊಂದು ಕಡೆ ಕಬ್ಬಿನ ಸಮಸ್ಯೆ, ಮತ್ತೊಂದು ಕಡೆ ಮೆಕ್ಕೆಜೋಳದ ಖರೀದಿ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮುಟ್ಟಿಸ್ತಾ ಹೋಗ್ತೀರಾ ಸರ್? ಮೊದಲನೇದಾಗಿ ಒಂದು ಸ್ಪಷ್ಟತೆಯನ್ನ ನೀಡೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದ ರೈತರ ಸಮಸ್ಯೆ ಬಂದಾಗ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಒಳಜಗಳದಿಂದ ರಾಜ್ಯದ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ಸಮರ್ಪಕವಾಗಿ ಗೊಬ್ಬರವನ್ನ ಕೊಡದೇನೆ ರೈತರು ಮಣ್ಣನ್ನ ತಿಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಾಗಲಕೋಟೆ ಜಿಲ್ಲೆನಲ್ಲಿ ಮಣ್ಣನ್ನ ತಿಂದು ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಒಂದು ಮಿನಿಮಮ್ ರಿನ್ಯುಮರೇಟಿವ್ ಪ್ರೈಸ್ ಫಿಕ್ಸ್ ಮಾಡಿದ್ರು ಸಹ ಇವರು ಸರಿಯಾದ ರೀತಿಯಲ್ಲಿ ಸೂಕ್ತ ಸಂದರ್ಭದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡೋ ಮುಂಚಿತವಾಗಿ ಕಬ್ಬಿನ ಸೀಸನ್ ಪ್ರಾರಂಭ ಆಗಿದ್ರೂ ಸಹ ಕಬ್ಬು ಬೆಳೆಗಾರರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಒಂದು ದರವನ್ನು ನಿಗದಿ ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಮೆಕ್ಕೆಜೋಳ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ.
ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೆಳೀತಾರೆ. ಬಹುಶಃ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೀತಾರೆ. ರೈತರ ಅಪೇಕ್ಷೆ ಏನಿತ್ತು ಅಥವಾ ರಾಜ್ಯ ಸರ್ಕಾರದ ಕರ್ತವ್ಯ ಏನಿತ್ತು? ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಖರೀದಿ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡದೇ ಇರತಕ್ಕಂತ ನಿರ್ಲಕ್ಷ್ಯ ಧೋರಣೆ ಇವತ್ತು ರಾಜ್ಯ ಸರ್ಕಾರ ತೋರಿದೆ. ಇದು ಅಕ್ಷಮ್ಯ ಅಪರಾಧ. ಇನ್ನ ಭತ್ತ, ಹತ್ತಿ, ಇನ್ನು ಗುಲ್ಬರ್ಗ ಭಾಗದಲ್ಲಿ ತೊಗರಿ 80% ತೊಗರಿ ಉದ್ದೆಲ್ಲ ಕೂಡ ಹಾಳಾಗಿದೆ. ಏನ್ 20% ಉಳಿದುಕೊಂಡಿದೆ ಅದು ಕೂಡ ಒಂದು ರೀತಿ ಜೊಳ್ಳಾಗಿರುವಂತದ್ದು. ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಮತ್ತೊಂದು ಕಡೆ ಒಳ ಜಗಳದಿಂದ ಇವತ್ತು ರೈತರ ನಿರ್ಲಕ್ಷ್ಯ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಈ ಎಲ್ಲಾ ವಿಚಾರಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಸರ್, ಏಕಾಏಕಿ ಪ್ರತಿ ರೈತರಿಂದ 5 ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಮಾತ್ರ ಖರೀದಿ ಮಾಡ್ತೀವಿ ಅನ್ನುವಂತ ಆದೇಶ ಇತ್ತು. ಭಾನುವಾರ ರಾತ್ರಿ ಒಂದೇ ಒಂದು ಆದೇಶ ಆಗುತ್ತೆ, ಅದು 50 ಕ್ವಿಂಟಾಲ್ಗೆ ಏರಿಕೆ ಆಗುತ್ತೆ. ಅಂದ್ರೆ ಬಿಜೆಪಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಹೆದರುತ್ತಾ ಅಂತ? ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಏನು ಪ್ರಾರಂಭ ಆಗಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. ಏನ್ ಮೆಕ್ಕೆಜೋಳ 50 ಕ್ವಿಂಟಲ್ ಖರೀದಿ ಮಾಡ್ತಾರೆ? ರೈತರು ಪಾಪ ಇವತ್ತು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ವೇರ್ ಹೌಸ್ ವ್ಯವಸ್ಥೆ ಸರಿಯಾಗಿಲ್ಲ, ಬೆಳೆ ಹಾಳಾಗ್ತದೆ, ಮೆಕ್ಕೆಜೋಳ ಹಾಳಾಗ್ತದೆ ಅಂತ ಹೇಳಿ ಈಗಾಗಲೇ ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ 1500-600 ರೂಪಾಯಿ ಮಾರ್ಕೊಂಡಾಗಿದೆ. ಇವತ್ತು ಇವರು 50 ಕ್ವಿಂಟಲ್ ಅಂತೇಳಿ ಘೋಷಣೆ ಮಾಡ್ತಾರೆ. ಅಲ್ಲಿ ತುಂಗಭದ್ರಾ ಜಲಾಶಯದ ಬಗ್ಗೆನೂ ಕೂಡ ಈಗ ನಿನ್ನೆ ಮೊನ್ನೆಯಿಂದ ಕ್ರೆಸ್ಟ್ ಗೇಟ್ ಕೂರಿಸುವಂತ ಡ್ರಾಮಾ ಶುರು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅದೇ ರೈತರ ಬಗ್ಗೆ ಯಾಕೆ ಅಷ್ಟೊಂದು ಕೋಪ ನಮಗಂತೂ ಅರ್ಥ ಆಗೋದಿಲ್ಲ. ಹಿಂದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಗೆ 4,000 ರೂಪಾಯಿ ಕೊಟ್ಟಿದ್ರು, ಅದನ್ನು ತಡೆ ಹಿಡಿದಿದ್ರು. ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿ, ರೈತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕೂಡ ಕಾರ್ಯಕ್ರಮ ಕೊಟ್ಟು ಅದನ್ನಕ್ಕೂ ಕಲ್ಲಾಕಿದ್ರು ಇವರು. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ನಡವಳಿಕೆ ಏನಿದೆ ಕಾಂಗ್ರೆಸ್ ಸರ್ಕಾರದ್ದು, ರೈತ ವಿರೋಧಿ ನಡವಳಿಕೆ, ಇವೆಲ್ಲವನ್ನು ಕೂಡ ಪ್ರತಿಭಟಿಸಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಸರಿ, ಒಂದು ಹೋರಾಟ ಬಿಜೆಪಿ ಏನ್ ಮಾಡ್ತಿದ್ದು ಪೂರ್ಣ ಪ್ರಮಾಣದಲ್ಲಿ ಫೇಲಿಯರ್ ಆಗುತ್ತೆ. ಯಾಕಂದ್ರೆ ಇದು ಕೇಂದ್ರದಿಂದ ಬರಬೇಕಾದಂತ ಸಹಾಯ ಹಸ್ತ ಇದುವರೆಗೂ ರಾಜ್ಯಕ್ಕೆ ಬಂದೇ ಇಲ್ಲ. ಇದೇನಿದ್ರು ಕಪಟ ನಾಟಕ ಅಂತಾರೆ. ನಾನು ನಿಮಗೆ ಬಹಳ ಸಿಂಪಲ್ ಒಂದು ಮಾತನ್ನು ಹೇಳ್ತೇನೆ. ಹಿಂದೆ ರಾಜ್ಯದ ವಿಧಾನಸಭಾ ಚುನಾವಣೆ ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಒಂದು ಕಪಟ ನಾಟಕವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತು. ಏನ್ ಮಾಡ್ತು? ಬಿಜೆಪಿ ಸರ್ಕಾರ ಜನರ ಪರವಾಗಿ ಉತ್ತಮ ಆಡಳಿತವನ್ನು ನೀಡಿದ್ರೂ ಸಹ 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಅವರೇ ತನಿಖೆಗೆ ಆದೇಶ ಮಾಡಿ ಆ ತನಿಖಾ ಸಂಸ್ಥೆ ಇವತ್ತು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಯಾಕಿದಲ್ಲಿ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಧಿಕಾರದ ಹಪಾಪಿ ಇವೆಲ್ಲವೂ ಕೂಡ ನಾಟಕ ಮಾಡಿದ್ರು ಚುನಾವಣೆ ಸಂದರ್ಭ. ಈಗ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವ ಬರದಲ್ಲಿ ರಾಜ್ಯದ ಖಜಾನೆ ಹೊತ್ತು ಖಾಲಿ ಆಗಿರುವಂತದ್ದು. ಹಾಗಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪ್ರತಿ ಬಾರಿನೂ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಒಂದು ಕೆಟ್ಟ ಚಾಳಿಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ಬೆಳೆಸಿಕೊಂಡಿದೆ. ಸರ್, ಬಿಜೆಪಿ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋಂತ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಬಿಲ್ಗಳನ್ನ ತರುವಂತದ್ದು, ಇಶ್ಯೂ ಡೈವರ್ಟ್ ಮಾಡುವಂತದ್ದು, ಹೇಟ್ ಸ್ಪೀಚ್, ದ್ವೇಷ ಭಾಷಣ ಮಾಡಿದ್ರೆ ಜೈಲ್ಗೆ ಹಾಕ್ತೀವಿ, ದಂಡ ಹಾಕ್ತೀವಿ, ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಇದನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡುತ್ತೆ ಅಂತ? ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಬಹಳ ನಿಸ್ಸೀಮ್ರಿ ಅವರು ಕಾಂಗ್ರೆಸ್ನವರು. ಆದ್ರೆ ನಿನ್ನೆ ಬಿಸಿನೆಸ್ ಅಡ್ವೈಸರಿ ಕಮಿಟಿಲಿ ನಾವೆಲ್ಲರೂ ಕೂಡ ಗಲಾಟೆ ಮಾಡಿದ್ದೇವೆ. ನೀವು ಫಸ್ಟ್ ಉತ್ತರ ಕರ್ನಾಟಕ ಮತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಆದ್ಯತೆ ನೀಡಬೇಕು. ಇವತ್ತಿನಿಂದ ಈ ವಿಚಾರ ಚರ್ಚೆಗೋಸ್ಕರ ಒಂದು 3-4 ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹ ಪಡಿಸಿದ್ವಿ. ಅದಕ್ಕೆ ಸರ್ಕಾರವು ಕೂಡ ಮಣಿದಿದೆ. ಹಾಗಾಗಿ ಇವತ್ತಿಂದ ಚರ್ಚೆ ಪ್ರಾರಂಭ ಮಾಡುತ್ತೇವೆ. ನಿಂತೋಗಿದ್ದಂತ ಟಿಪ್ಪು ಜಯಂತಿಯನ್ನು ಕೂಡ ಮತ್ತೆ ಮಾಡಬೇಕು ಅನ್ನೋಂಥದ್ದು ಮಾತನಾಡ್ತೇನೆ ಇದ್ರ ಬಗ್ಗೆ ಸದನ. ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ಮಾತು. ಒಟ್ಟಾರೆಯಾಗಿ ರಾಜ್ಯದ ರೈತರ ಪರವಾಗಿ ನಾವು ಇರ್ತೇವೆ ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಮತ್ತು ಮಂಜುನಾಥ್ ಜೊತೆ ಚಂದ್ರಶೇಖರ್ ಹಾಗೂ ಅಭಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.